ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡ್ತಾ ಇದ್ರು, ದಲಿತ ಮಹಿಳೆಗೆ ಸಪೋರ್ಟ್ ಮಾಡಲಿಲ್ಲ ಅಂತ. ಖಂಡಿತ ನಾವೆಲ್ಲರೂ ಕೂಡ ನಮ್ಮಮ್ಮ ಒಂದು ಫೇಸ್ಬುಕ್ ವಾಲ್ನಲ್ಲಿ ಹಾಕ್ಕೊಳ್ತಾ ಇದ್ದೇವೆ ಸರ್. ಖಂಡಿತ ಅಲ್ಲ, ಈಗ ಫೇಸ್ಬುಕ್ ಅವೇರ್ನೆಸ್ ಮಾಡಿದಾಗಲೇ ನಾವಲ್ಲೊಂದಷ್ಟು ಇದ್ದಕ್ಕಾಗೋದು. ಜಾತಿ ಜಾತಿ ಅಂತ ಹೇಳಿ ಒದ್ದಾಡಬೇಡಿ. ನೋಡಿ, ನಾವು ಹೊಸದಾಗ ಅನ್ನ ಯಾರು ಕೊಡ್ತಾರೋ ಗೊತ್ತಿಲ್ಲ, ನೀರು ಯಾರು ಕೊಡ್ತಾರೋ ಗೊತ್ತಿಲ್ಲ, ನಮ್ಮ ಜಾತಿ ಕೇಳಿ ಕೊಡಲ್ಲ, ನೀನು ಯಾವ ಜನ ಅಂತ ಅನ್ನ ಕೊಡಲ್ಲ, ನೀರು ಕುಡಿಯುವಾಗ ನೀನು ಯಾವ ಜಾತಿಗೆ ಅಂತ ಹೇಳಿ ನಮ್ಗೆ ನೀರು ಕೊಡಲ್ಲ. ಹಾಗಾಗಿ ಎಲ್ರಿಗೂ ನಾವು ಹೇಳೋದಂದ್ರೆ ಈ ಜಾತಿಯ ಒಂದು ಭೂತವನ್ನ ಬಿಟ್ಟು ಮುನ್ನಡೆಯಿರಿ. ನಮ್ಮ ದೇಶವನ್ನ ನಾವು ಕಾಪಾಡಿಕೊಳ್ಳಕ್ಕೆ ನಮ್ಮ ಯುವ ಜನಾಂಗ ಮುಂದೆ ಬರಬೇಕು ಅಂತ ಹೇಳಿ ನಾವು ಯಾವತ್ತೂ ಕೂಡ ಎಲ್ಲ ಒಂದು ವೇದಿಕೆಗಳನ್ನು ಕೂಡ ಮಾತನಾಡ್ತಾ ಇರ್ತೇವೆ. ಯಾವಾಗ ನಾವು ನಮ್ಮಲ್ಲೇ ಭೇದ ಭಾವಗಳನ್ನ ಮಾಡಿಕೊಂಡು ನಮ್ಮಲ್ಲೇ ಒಂದು ಕಾಲ ಎಳೆಯುವಂತ ಕೆಲಸ ಮಾಡಿದ್ರೆ ನಾವು ಒಗ್ಗಟ್ಟಾಗಿ ಪ್ರಶ್ನೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಾಗ್ತದೆ. ನಮ್ಮ ರಾಷ್ಟ್ರ ರಕ್ಷಣೆ, ನಮ್ಮ ರಾಜ್ಯ ರಕ್ಷಣೆ, ನಮ್ಮ ಈ ಒಂದು ಅಜೆಂಡಾ ಗೋರಕ್ಷಣೆ, ಈ ಒಂದು ಪಕ್ಷದ್ದು, ಆಮೇಲೆ ಜಾತಿ ನಿರ್ಮೂಲನೆ ಎಲ್ಲವೂ ಕೂಡ ಇದೆ ಸರ್. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಒಂದೊಂದಾಗಿ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇವೆ. ತಾವೆಲ್ಲರೂ ದಯಮಾಡಿ ಮಾಧ್ಯಮ ಮಿತ್ರರು ಇದಕ್ಕೆ ಸಹಕಾರ ಕೊಡಬೇಕು. ಕಚೇರಿಯಲ್ಲಿ ಒಂದು ಕಾರ್ಯಕಾರಿಣಿ ಸಭೆಯನ್ನು ಆಯೋಜಿಸಿರುತ್ತೇವೆ. ತದನಂತರ ಮಾರನೇ ದಿನ ಅಂದ್ರೆ 5 ತಾರೀಕು 5/7/2025 ಬೆಳಿಗ್ಗೆ 11 ಗಂಟೆಗೆ, ಬೆಳಿಗ್ಗೆ 9 ಗಂಟೆಗೆ ವೀರ ಸಾವರ್ಕರ್ ಅವರ ಪುತ್ಥಳಿ ಯಡೂರು, ಬೆಂಗಳೂರು ನಗರದ ಜಯನಗರ ದಕ್ಷಿಣ ಭಾಗದಲ್ಲಿರುವ ಯಡೂರು ಕೆರೆ ಬಳಿ ಇರುವ ವೀರ ಸಾವರ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ನಾವು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಮನೋಜ್ ಆಲಂಗಲ್ ಸಾಹೇಬರು ಹಾಗೂ ಶ್ರೀ ಚಕ್ರಪಾಣಿ ಮಹಾರಾಜರವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಅವರ ಜೊತೆಗೆ ಸಂಪೂರ್ಣ ನಮ್ಮ ಎಲ್ಲ ಸದಸ್ಯರನ್ನು ಒಳಗೊಂಡು ಪ್ರತಿಯೊಬ್ಬರು ಅಲ್ಲೋಗಿ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡಿ 9:30ಕ್ಕೆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಹಾಗೂ 11:30ಕ್ಕೆ ಗವರ್ನರ್ ಅಂದ್ರೆ ರಾಜ್ಯಪಾಲರ ಭೇಟಿಯ ಸಮಯ ನಿಗದಿಯಾಗಿದೆ ಈಗಾಗಲೇ. ಸೊ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೀವಿ. ಅದರ ವಿವರಣೆ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ತದನಂತರ ಮಾಧ್ಯಮಗೋಷ್ಠಿ ಬೆಂಗಳೂರು ನಗರದ ITC ವಿಂಡ್ಸರ್ ಮ್ಯಾನರ್ ಹೋಟೆಲ್ನಲ್ಲಿ ಮಾಧ್ಯಮಗೋಷ್ಠಿ ಏರ್ಪಡಿಸಿದ್ದು, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಬರಬೇಕಾಗಿ ಈ ಮೂಲಕ ಆಹ್ವಾನಿಸ್ತಿದ್ದೀವಿ. 12ರಿಂದ 1 ಗಂಟೆ ITC ವಿಂಡ್ಸರ್ ಮ್ಯಾನರ್, 12ರಿಂದ 1 ಗಂಟೆ ITC ವಿಂಡ್ಸರ್ ಮ್ಯಾನರ್ ಅಲ್ಲಿ ಮಾಧ್ಯಮಗೋಷ್ಠಿ. ಈ ಮಾಧ್ಯಮವನ್ನು ಉದ್ದೇಶಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಚಕ್ರಪಾಣಿ ಮಹಾರಾಜರವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಮನೋಜ್ ಆಲಂಗಲ್ ಸಾಹೇಬರು ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಿಂದೂ ಜನಜಾಗೃತಿ ಬಗ್ಗೆ, ಹಿಂದೂ ಯುವಕ ಸಬಲೀಕರಣ, ಹಿಂದೂ ಜಾಗೃತಿ ಹಾಗೂ ಹಿಂದೂ ಏಕತೆ ವಿಚಾರವಾಗಿ ನಮ್ಮೆಲ್ಲ ಕುರಿತು ಮಾತಾಡ್ತಾರೆ. ಸೊ ತದನಂತರ ನಾವು ಮಧ್ಯಾಹ್ನ 3 ಗಂಟೆಗೆ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಅದ್ದೂರಿಯಾಗಿ ಹಿಂದೂ ಸ್ವಾಭಿಮಾನ ರಥಯಾತ್ರೆಗೆ ಚಾಲನೆ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಚಾಲನೆ ಬಂದು ನಮ್ಮ ಚಕ್ರಪಾಣಿ ಮಹಾರಾಜ್, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಚಕ್ರಪಾಣಿ ಮಹಾರಾಜರವರು ಅದ್ದೂರಿ ಚಾಲನೆ ನೀಡಲಿದ್ದಾರೆ ರಥಯಾತ್ರೆ ಕಾರ್ಯಕ್ರಮಕ್ಕೆ ನಗರದ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ. ಅಲ್ಲಿಂದ ಹಿಡಿದು ಸುಮಾರು ಜಾನಪದ ಕಲಾ ತಂಡಗಳೊಂದಿಗೆ ಕಂಸಾಳೆ, ಡೊಳ್ಳು ಕುಣಿತ, ನಗಾರಿ, ಹಲವು ಜಾನಪದ ಹಾಗೂ ಸಾಂಸ್ಕೃತಿಕ ವಾದ್ಯಗೋಷ್ಠಿಗಳು ಹಾಗೂ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಹೊರಟು ನಾವು ಮಲ್ಲೇಶ್ವರಂ ತ್ರಿವೇಣಿ ರೋಡ್ ಇದ್ದ ಮುಂದಕ್ಕೆ ಹೋಗಿ ಸ್ಯಾಂಕಿ ರಸ್ತೆ ಅಲ್ಲಿ ಬಲಕ್ಕೆ ತಿರುಗಿ ಭಾಷಂ ಸರ್ಕಲ್ ಹಾದಿಯಾಗಿ ಹೋಗಿ ಕಾವೇರಿ ಜಂಕ್ಷನ್ ಇಂದ ಬಳ್ಳಾರಿ ರಸ್ತೆಗೆ ತಿರುವು ಪಡೆದು ಅಲ್ಲಿಂದ ಮೇಕರಿ ವೃತ್ತದ ನಂತರ ಅರಮನೆ ಮೈದಾನದ ಗೇಟ್ ನಂಬರ್ 5 ಕಿಂಗ್ಸ್ ಕೋರ್ಟ್ ಸಭಾಂಗಣದಲ್ಲಿ ಆಗಮಿಸಲಿದ್ದಾರೆ. ಹಾಗೂ ಇದೇ ಕಾರ್ಯಕ್ರಮದಲ್ಲಿ ಹಿಂದೂ ಪರ
ಭೋಜನ ವ್ಯವಸ್ಥೆ ಕೂಡ ಅವತ್ತು ದಿವಸ ಇರುತ್ತೆ. 5ನೇ ತಾರೀಕು ಸಂಜೆ 5 ಗಂಟೆಯಿಂದ ಈ ಕಾರ್ಯಕ್ರಮ ಇರುತ್ತದೆ. ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ತಲುಪಿಸೋ ವ್ಯವಸ್ಥೆ ಇರೋದು ನಿಮ್ಮ ಮುಖಾಂತರನೇ. ಸೊ ನೀವು ಇಲ್ಲಿಗೆ ಅರುಣ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ, ಹಾಗೂ ಜಗದೀಶ್ ಸರ್ಕಾರ್ ಅವರಿದ್ದಾರೆ, ಅವರು ರಾಜ್ಯ ಕಾರ್ಯದರ್ಶಿ ಆಗಿರ್ತಾರೆ. ಶ್ರೀಕಾಂತ್ ಅವರಿದ್ದಾರೆ, ರಾಜ್ಯ ಯುವಕ ಉಪಾಧ್ಯಕ್ಷರಾಗಿರ್ತಾರೆ. ಗೋಪಿ ಅವರು ಸಂಘಟನಾ ಕಾರ್ಯದರ್ಶಿ ಆಗಿರ್ತಾರೆ. ಶ್ರೀಮತಿ ಸವಿತಾ ಅವರು ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ. ಸುನೀತಾಬಾಯಿ ಅವರು ಮಹಿಳಾ ಜಂಟಿ ಕಾರ್ಯದರ್ಶಿ ಆಗಿರ್ತಾರೆ. ಮಂಜುಳಾ ಅವರು ಮಹಿಳಾ ಸಂಘಟನಾ ಕಾರ್ಯದರ್ಶಿ ಆಗಿರ್ತಾರೆ, ಹಾಗೂ ಉಮಾ ಅವರು ಜಂಟಿ ಕಾರ್ಯದರ್ಶಿ ಆಗಿರ್ತಾರೆ. ಸೊ ಇನ್ನು ಮುಂದಕ್ಕೆ ಎಲ್ಲ ವಿವರಗಳನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ವತಿಯಿಂದ ನಮ್ಮೆಲ್ಲ ಪತ್ರಕರ್ತರಿಗೂ ಸ್ವಾಗತ, ಸುಸ್ವಾಗತ. ಈ ನಾವು ರಥಯಾತ್ರೆ ಮಾಡ್ತಾ ಇರೋದು ಪ್ರತಿ ಕರ್ನಾಟಕದ ಮನೆಯಲ್ಲಿ ಮುಟ್ಟುವ ಕೆಲಸ ತಮ್ಮಿಂದ ಮಾತ್ರ ಸಾಧ್ಯ. ಆದ್ದರಿಂದ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಮತ್ತೆ ನಿಮ್ಮ ಕಡೆಯಿಂದ ಆ ಕೆಲಸ ಆಗುತ್ತೆ ಅನ್ನೋ ನಂಬಿಕೆನೂ ನನ್ನಲ್ಲಿದೆ, ನಮ್ಮ ಸಮಿತಿಲಿದೆ, ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾ ಒಪ್ಪಿದೆ. ಆದ್ರೆ ಇಲ್ಲಿ ನಮ್ಮಲ್ಲಿ ಒಂದು ಚೇಂಜಸ್ ಏನು ಅಂದ್ರೆ ರಥಯಾತ್ರೆಗೆ ಇನ್ನ ಪರ್ಮಿಷನ್ ನಮಗೆ ಸಿಕ್ಕಿಲ್ಲ. ಮೊಹರಂ ಇದೆ ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ತಡೆ ಹಿಡಿದಿದ್ದಾರೆ. ಅದು ಇವತ್ತು ಸಾಯಂಕಾಲದೊಳಗೆ ಗೊತ್ತಾಗುತ್ತೆ. ರಥಯಾತ್ರೆ ಬಗ್ಗೆ ಸ್ವಲ್ಪ ಇನ್ನ ನಮಗೆ ನಿರ್ದಿಷ್ಟವಾದ ಮಾಹಿತಿ ಬಂದಿಲ್ಲ. ಪ್ರಮುಖ ಪಾತ್ರವಿದೆ. ಎಲ್ಲ ಹಿಂದೂಗಳು, ಮಾಧ್ಯಮದವರು, ಪತ್ರಿಕಾ ರಂಗದವರು ಬಂದು ನಮಗೆ ಸಹಕರಿಸಿ ನಮ್ಮ ರಥಯಾತ್ರೆ ಮತ್ತು ಸ್ವಾಮಿ ಚಕ್ರಪಾಣಿ ಮಹಾರಾಜ್ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅದರಿಂದ ತಾವೆಲ್ಲರೂ ಬಂದು ಅವರಿಗೂ ಒಂದು ಶುಭ ಕೋರುವಲ್ಲಿ ತಮ್ಮೆಲ್ಲರ ಪ್ರಮುಖ ಪಾತ್ರ ಇರೋದ್ರಿಂದ ತಮ್ಮೆಲ್ಲರ ಕಳಕಳಿಯ ಮನವಿ. ಹಿಂದೂ ಬಾಂಧವರು, ಪತ್ರಿಕಾ ರಂಗದವರು ಎಲ್ಲರೂ ಬಂದು ಸಹಕರಿಸಿ ನಮ್ಮನ್ನು ಬೆಂಬಲಿಸಿ ಹಿಂದುತ್ವವನ್ನು ಉಳಿಸಿ. ಪ್ರೋಗ್ರಾಮ್ ನಡೀತಾ ಇರೋದು ಪ್ಯಾಲೇಸ್ ಗ್ರೌಂಡ್ 5ನೇ ಗೇಟು ಕಿಂಗ್ಸ್ ಕೋರ್ಟ್ ಹತ್ರ ನಡೀತಾ ಇರೋದ್ರಿಂದ ಸಂಜೆ 5 ಗಂಟೆಯಿಂದ 9 ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ದು ಬಂದು ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಕಿಂಗ್ಸ್ ಕೋರ್ಟ್ ವರ್ಗು ರಥಯಾತ್ರೆ ಇಟ್ಕೊಂಡಿದೀವಿ. ಪರ್ಮಿಷನ್ ಕೊಟ್ರೆ ರಥಯಾತ್ರೆ, ಇಲ್ಲ ಅಂದ್ರೆ ಮಾಮೂಲಿಯಾಗಿ ಸೀದಾ ಅಲ್ಲೋಗಿ ಕಾರ್ಯಕ್ರಮ ಶುರು ಮಾಡ್ತೀವಿ. 5ನೇ ತಾರೀಕು ಇದೇ ಶನಿವಾರ.